ईश्वरो गुरुरात्मेति मूर्तिभेदाविभागिने व्योमवद्व्याप्तदेहाय दक्षिणामूर्तये नमः। अस्ति भाति प्रियसिन्धु मे नाम रूप जंजाल लखिते आत्मस्वरूप निज होए तत्काल निहाल। निश्चल बिन किन्हु नालिके भाषा में यारीति ख्याति अनिर्वचनीय की पेशव सुजन सप्रीति। जो अविकृत कौन्तेय में राधा पुत्र प्रतीति चिदानंद घन ब्रह्म में जीव भावती हरीति। हरि ओम तत्सत् परब्रह्मणे नमः। जगद्गुरु सिद्धारूढ़ स्वामी महाराज की जय। सद्गुरु शिवकुमारेश्वर महाराज की। सद्गुरु ಸ್ತೋತ್ರಜ ಪ್ರಮ ನಮ್ಗೆ ಮುಗಿದೈತಿ. ಸ್ತೋತ್ರಜ ಪ್ರಮ ಈಗ ತ್ವಾಚ ಪ್ರಮ ಎರಡನೇದು ತ್ವಾಚ ಪ್ರಮ ನಿರೂಪಣೆ ಮಾಡ್ತಾ ಇದ್ದಾರೆ. 10ನೇ ಪೇಜ್ ಮೇಲೆ ಎರಡನೇದು 6ನೇ ರೀಡಿಂಗ್ ಸಿಕ್ಕದ ನಿಮಗೆ. ಪ್ರತ್ಯಕ್ಷ ಪ್ರಮಕ್ಕೆ ಭೇದ. ಪ್ರತ್ಯಕ್ಷ ಪ್ರಮಗಳದ ಮೊದಲೇ ಹೇಳ್ಬೇಕಾದ್ರೆ ಭೇದ, ಅದರೊಳಗೆ ಒಂದು ಭೇದ ಹೇಳಿದ್ರು. ಶ್ರೋತ್ರಜ ಪ್ರಮಕ್ಕೆ ಭೇದ ಹೇಳಿದ್ರು. ಈಗ ಎರಡನೇದು ಪ್ರತ್ಯಕ್ಷ ಪ್ರಮ, ಅದು ಭೇದ ಹೇಳ್ತಾರೆ. ಮತ್ತೆ ಅದು ತ್ವಾಚ ಪ್ರಮಾಕ ನಿರೂಪಣ. ತತ್ವಜ್ಞಾನ ಅನುಕೂಲ ಶಬ್ದ ಪ್ರಯೋಗ ನಿರೂಪಣ. ತ್ವಕ್ ಇಂದ್ರಿಯತೆ ಸ್ಪರ್ಶಕ್ಕೆ ಜ್ಞಾನ ಹೋಗಿ. ತ್ವಕ್ ಇಂದ್ರಿಯದಿಂದ ಜ್ಞಾನ ಅಂತ ಕೇಳಿದರೆ ಸ್ಪರ್ಶದ ಜ್ಞಾನ ಆಗುತ್ತದೆ. ತ್ವಗೇಂದ್ರಿಯ ಅಂದರೆ ತ್ವಗೇಂದ್ರಿಯ ಅದಕ್ಕಂತೀರಿ ಸ್ಪರ್ಶ ಉಪಲಬ್ಧಿ ಸಾಧನಂ ಇಂದ್ರಿಯಂ ತ್ವಗೇಂದ್ರಿಯ. ವಾಚೇಂದ್ರಿಯ ಸ್ಪರ್ಶ ಉಪಲಬ್ಧಿ ಸಾಧನಂ ಇಂದ್ರಿಯ ತ್ವಗೇಂದ್ರಿಯ. ತ್ವಗೇಂದ್ರಿಯ ಅಂದರೆ ತ್ವಕ್ ಇಂದ್ರಿಯ ಮಾತ್ರ ಗ್ರಾಹ್ಯ ಗುಣ ಸ್ಪರ್ಶ. ಸ್ಪರ್ಶದ ಗುಣ ತ್ವಕ್ ಇಂದ್ರಿಯ ಮಾತ್ರ ಗ್ರಾಹ್ಯ ಗುಣ ಸ್ಪರ್ಶ. ಅದು ಎಷ್ಟು ಪ್ರಕಾರದ ಅಂತ ಹೇಳಿದ. ಸ ತ್ರಿವಿಧ. ಸ ತ್ವಕ್ ಇಂದ್ರಿಯ ಮಾತ್ರ ಗ್ರಾಹ್ಯ ಗುಣ ಸ್ಪರ್ಶ. ಸ ತ್ರಿವಿಧ. ಶೀತ ಉಷ್ಣ ಅನುಷ್ಣಿತ ಶೀತ ಭೇದಾತ್. ಸಚ ಪೃಥ್ವಿ ಜಲ ತೇಜ ವಾಯು ವೃತ್ತಿ. तत्र शीतो जले शीत ठंड उष्ण गर्म अनुष्णित शीत अंदर मृदु न ठंडा न गर्म पृथ्वी और वायु में रहता है. ಅಂದ್ರೆ ಏನು ಆ ನಾಲ್ಕು ಸ್ಪರ್ಶಗಳು ಗುಣ, ಒಂದು ಶೀತ ಒಂದು ಉಷ್ಣ ಒಂದು ಸ್ಪರ್ಶ ಗುಣ ಅಂದ್ರೆ ಗೊತ್ತಾಯ್ತಲ್ಲ. ತ್ವಗೇಂದ್ರಿಯ ಗ್ರಾಹ್ಯ ಮಾತ್ರ ಗುಣ ಸ್ಪರ್ಶ. ಸ್ಪರ್ಶ ಗುಣ ಪ್ರಾಚೀನ್ಯ ನಡೆದ ಈಗ ಸ್ಪರ್ಶ. ಪ್ರಾಚೀಂದ್ರಿಯದ ಗುಣ ಏನು ಸ್ಪರ್ಶ, ಹೌದಿಲ್ಲ. ಆ ಸ್ಪರ್ಶ ಶೀತ ಉಷ್ಣ ಅನುಷ್ಣ ಶೀತ. ಅನುಷ್ಣ ಶೀತ ಅಂದ್ರೆ ಮೃದು, ಈ ಕಡೆ ಬಹಳ ಗರಮ್ನೂ ಇಲ್ಲ ಬಹಳ ಥಂಡನೂ ಇಲ್ಲ. ಅತ್ಯಂತ ಏಕ್ದಮ್ ಏಕ್ದಮ್ ಥಂಡನೂ ಇಲ್ಲ, ಶೀತನೂ ಇಲ್ಲ, ಅತಿ ಉಷ್ಣನೂ ಇಲ್ಲ. ಕಿಂತು ಶೀತನ ಉಷ್ಣ ಅಂದ್ರೆ ಶೀತಲ ಶೀತ ಉಷ್ಣ ಅಂದ್ರೆ ಇದು ಆಕಾಶಾದಿ ದ್ರವ್ಯಗಳಲ್ಲಿ ಸ್ಪರ್ಶ ಗುಣ ಇರುವುದಿಲ್ಲ. ಒಂದು ಜಲದಲ್ಲಿ ಕೇವಲ ಶೀತ ಸ್ಪರ್ಶ ಇರ್ತದೆ. ಜಲದಲ್ಲಿ ಕೇವಲ ಶೀತ ಸ್ಪರ್ಶ. ತೇಜದಲ್ಲಿ ಕೇವಲ ಉಷ್ಣ ಸ್ಪರ್ಶ. ವಾಯು ಪೃಥ್ವಿನಲ್ಲಿ ಅನುಷ್ಣಿಸ ಶೀತ. ಕೋಮಲ ಕಠಿಣ ಒಂದು ಗುಣ ಐತೆ ನೋಡ್ರಿ. ಅದು ಕೋಮಲ ಕಠಿಣ ಕೇವಲ ಪೃಥ್ವಿಯಲ್ಲಿ ಇರ್ತೈತಿ. ಪಾಷಾಣಾದಿ ಕಠಿಣ.
ಇನ್ನು ಹೂ ಮೊದಲಾದವುಗಳಲ್ಲಿ ಕೇವಲ ಕೋಮಲ. ಅದು ಇವು ಕೋಮಲ ಕಠಿಣ ಏನದಾವಲ್ಲ, ಇವು ಚಕ್ಷುರ ಇಂದ್ರಿಯಗಳಿಗೆ ಪ್ರತ್ಯಕ್ಷ ಆಗುವುದಿಲ್ಲ. ಮುಂದೆ ಪ್ರತ್ಯೇಕ ಒಂದೊಂದು ಬರ್ತಾವ, ಒಂದೊಂದು ಹೇಳ್ತಾರ. पण ಇಷ್ಟು ನಿಮ್ಗೆ ಧ್ಯಾನದಾಗ ಇರ್ಲಿ ಅಂತ ಮೊದಲೇ ಹೇಳೋದು ನಾನು. ಈಗ ತ್ವಕ್ ಇಂದ್ರಿಯತೆ ಸ್ಪರ್ಶಕ್ಕೆ ಜ್ಞಾನ ಹೋವೆ. ಏನೇನು ಜ್ಞಾನ ಆಗ್ತಾವ ಹೇಳ್ತಾರೆ. ತ್ವಾಚ ಇಂದ್ರಿಯಿಂದ ನಮ್ಗೆ ಯಾವ್ಯಾವ ಜ್ಞಾನಗಳು ಆಗ್ತಾವ. ಮತ್ತು ಮೊದಲು ನಮ್ಗೆ ತ್ವಾಚ ಒಂದೇ. ತ್ವಕ್ ಇಂದ್ರಿಯದಿಂದ ಸ್ಪರ್ಶ ಗುಣದ ಜ್ಞಾನ ಆಗುತ್ತದೆ. ತಥಾ ಸ್ಪರ್ಶಕ್ಕೆ ಆಶ್ರಯಿಕ. ಆಶ್ರಯಿಕ ಅಂದ್ರೆ ದ್ರವ್ಯಕ ज्ञान होवे है. स्पर्श के आश्रित जो स्पर्शत्व जाति, स्पर्शत्व जाति, ಸ್ಪರ್ಶದಲ್ಲಿ ಸ್ಪರ್ಶತ್ವ, ಹಂಗ ಘಟದಲ್ಲಿ ಘಟತ್ವ, ಶಬ್ದದಲ್ಲಿ ಶಬ್ದತ್ವ, ಹಂಗ ಜಾತಿದಾದ್ರೂ ಜ್ಞಾನ ಆಗುತ್ತದೆ. ತಾಕ ಅಂದ್ರೆ ಆ ಸ್ಪರ್ಶತ್ವ ಜಾತಿದು ವ್ಯಾಪ್ಯ ಏನದ ಕಠಿಣತ್ವ, ಕೋಮಲತ್ವ, ಇದ್ರದ್ದು ಜ್ಞಾನ ಆಗ್ತದೆ. ನಿಮ್ಮಲ್ಲಿ ಅದು ಸ್ಪರ್ಶತ್ವ ಜಾತಿ ವ್ಯಾಪಕ, ಅದರಲ್ಲಿ ವ್ಯಾಪ್ಯ ಒಳಪಟ್ಟಂತ ಕಠಿಣ, ಕೋಮಲ ಮೊದಲಾದವು ಜ್ಞಾನ ಆಗುತ್ತದೆ. ಮೊದಲೇ ನಿಮ್ಗೆ ಹೇಳಿನ ಅದಕ್ಕೆ ಅದು ಪೈಲಾ ताका जो स्पर्श भाव का भी त्वक इंद्रिय प्रत्यक्ष होवे. स्पर्श के आश्रित जो स्पर्शत्व जाति व्यापक, ಅದು ಕಠಿಣ, ಕೋಮಲ ಮೊದಲಾದವು ಇವು ವ್ಯಾಪ್ಯ ಜಾತಿ. ಅವರ ಸ್ಪರ್ಶ ಅಭಾವ का भी त्वक इंद्रिय प्रत्यक्ष होवे. ಸ್ಪರ್ಶದ ಅಭಾವ, ಕೋಮಲದಲ್ಲಿ ಕಠಿಣ ಅಭಾವ, ಮತ್ತೆ ಏನು ಹೆಂಗ ನಮ್ಗೆ ಶಬ್ದ ಅಭಾವ ಏನಿಲ್ಲ. ಶಬ್ದಾಭಾವ ಹಿಂದೆ ಹೇಳಿದ್ರೆ ಏನು ಶಬ್ದ ಇಲ್ಲ, ಹಂಗ ಏನು ಸ್ಪರ್ಶ ಇಲ್ಲ. ಈಗ ಸ್ಪರ್ಶದ ಅಭಾವ, ಹೆಂಕದಲ್ಲಿ ಕತ್ವದ ಅಭಾವ, ಹಂಗ ಕೋಮಲದಲ್ಲಿ ಕಠಿಣದ ಅಭಾವ ಮುಂದೆ ಹೇಳ್ತಾರ ಒಂದೊಂದು. त्वक इंद्रिय प्रत्यक्ष होवे है. ಈ ಒಂದವ್ರು ನಿಯಮ ಹೇಳ್ತಾರೆ ನೋಡಿ. ಕಾಯತೆ ज्या ಇಂದ್ರಿಯತೆ जिस ಪದಾರ್ಥ का ಜ್ಞಾನ ಹೋವೆ. ಯಾವ ಇಂದ್ರಿಯದಿಂದ ಯಾವ ಪದಾರ್ಥದ ಜ್ಞಾನ ಆಗುವುದು. ಈಗ ನೇತ್ರ ರೂಪ ಇಂದ್ರಿಯದಿಂದ ಘಟರೂಪ ಪದಾರ್ಥದ ಜ್ಞಾನ ನಿಮ್ಗೆ ಆಯ್ತು ಅಂತ ತಿಳ್ಕೋರಿ. ತಾ ಪದಾರ್ಥಕ್ಕೆ घटरूप पदार्थ के अभाव का और ता पदार्थ के जाति का किस इंद्रिय ज्ञान होवे है. ಯಾವ ಪದಾರ್ಥದ ನಿಮ್ಗೆ ಜ್ಞಾನ ಆಗುವುದೋ ಅದೇ ಇಂದ್ರಿಯದಿಂದ ಅದೇ ಪದಾರ್ಥದ ಜಾತಿದೂ ಕೂಡ ಜ್ಞಾನ ಆಗ್ತದ, ಅದೇ ಪದಾರ್ಥ ಅಭಾವನೂ ಕೂಡ ಜ್ಞಾನ ಆಗುತ್ತದೆ. पृथ्वी जल तेज इन द्रव्यन का त्वक इंद्रिय प्रत्यक्ष ज्ञान ಹೋವೆ ಹೇ. ಹೆಂಗಂದ್ರೆ ಇದರಲ್ಲಿ ಪೃಥ್ವಿ ಜಲ ತೇಜ ಇವು ಕಾರಣ, ಭೂತಗಳು ಏನದಾವಲ್ಲ, ಆಕಾಶ ವಾಯು ಪೃಥ್ವಿ ಜಲ ತೇಜ್ ಇವು ಮೂಲಭೂತಗಳು ಕಾರಣ. ಇವು ಇನ್ನು ದ್ರವ್ಯನಕ, ದ್ರವ್ಯ ಅಂದ್ರೆ ಗುಣಕ್ರಿಯೆ ಆಶ್ರಯಿತ ದ್ರವ್ಯ. ಅಥವಾ ಅವ್ರ ಮತದಲ್ಲಿ ಏನು ಹೇಳಿದ್ರೆ ನಿಮ್ಗೆ ಇನ್ನೊಮ್ಮೆ ಹೇಳ್ಯಾದ 9 ದ್ರವ್ಯ. ಪೃಥ್ವಿ ಜಲ ತೇಜ್ ವಾಯು ಅಂದ ಕೂಡಲೇ ಏನು 9 ದ್ರವ್ಯಗಳು ಓದ್ತಾರಲ್ಲ ಅವರು. 9 ದ್ರವ್ಯಗಳು, 4 ಭೂತಗಳು, ಆಕಾಶ ಕಾಲ ದಿಶಾ ಆತ್ಮ ಮನ, ಇವು 9 ದ್ರವ್ಯಗಳು. ಆ 9 ದ್ರವ್ಯಗಳಲ್ಲಿ 4 ದ್ರವ್ಯದ ಲಕ್ಷಣ ಅವರು ತಿಳ್ಕೊಂಡು ಬಂದಾರ. ಉದ್ಭೂತ ರೂಪ, ಉದ್ಭೂತ ಸ್ಪರ್ಶ ಎದ್ರಾಗದವ ಪೃಥ್ವಿ ಜಲ ತೇಜ ಇವೇನು ಮೂಲ ಕಾರಣ ಅದಾವ. ಇವುಗಳಲ್ಲಿ ಉದ್ಭೂತ ರೂಪನದ, ಉದ್ಭೂತ ಸ್ಪರ್ಶ ಕಾರಣ. ಅದರದು ಕಾರ್ಯ ಏನೈತಲ್ಲ, ಕಾರ್ಯ ಯಾವ ಕಾರ್ಯ? ರಸನ ಘ್ರಾಣ ನೇತ್ರ. ರಸನ ಘ್ರಾಣ ಪೃಥ್ವಿದು ಗಂಧ ಗುಣ ಘ್ರಾಣೇಂದ್ರಿಯ, ಇದು ರಸನೇಂದ್ರಿಯ. ಜಲದು ನೇತ್ರೇಂದ್ರಿಯ, तेजदु इन द्रव्यन का त्वक इंद्रिय प्रत्यक्ष ज्ञान होवे है. परंतु वायु का प्रत्यक्ष ज्ञान होवे नहीं. आदरू आदरू वायु का प्रत्यक्ष ज्ञान होवे नहीं. ಇದರಿಂದ ತ್ವಾಚ್ ಇಂದ್ರಿಯ ನಡೆದ ನೀವು ಹಂಗೆ ಇಟ್ಕೋಬೇಕು ನೆನಪ ತಿಳಿದು. ತ್ವಾಚ್ ಇಂದ್ರಿಯದಿಂದ ವಾಯು ಪ್ರತ್ಯಕ್ಷ ಜ್ಞಾನ ಆಗುವುದೇ. ಇದು ನ್ಯಾಯಿಕರ ಮತ, ವೇದಾಂತ ಇದಲ್ಲ.
प्रत्यक्ष ज्ञान होवे नहीं। काय ते प्रत्यक्ष योग्य रूप, प्रत्यक्ष योग्य स्पर्श, ज्या द्रव्य में दोनों हुए ತ್ವಾಚ ಇಂದ್ರಿಯದು ಏನು ನಿಯಮ, ಯಾವ ದ್ರವ್ಯದಲ್ಲಿ ಪ್ರತ್ಯಕ್ಷ ಯೋಗ್ಯ ರೂಪ ಪ್ರತ್ಯಕ್ಷ ಯೋಗ್ಯ ಸ್ಪರ್ಶ ಇರೋದು ಅದರದನೇ ತ್ವಾಚ ಇಂದ್ರಿಯ ಪ್ರತ್ಯಕ್ಷ ಆಗುತ್ತದೆ। ज्या द्रव्य में दोनों होवे ता द्रव्य का त्वाच प्रत्यक्ष होवे है, त्वाच प्रत्यक्ष होवे है। वायु में स्पर्श तो है, वायुನಲ್ಲಿ स्पर्श गुण ಏನೋ ಐತಿ, परंतु रूप नहीं, वायु रूपो नास्ति, वायुने रूप इल्वे इल्ला। वायु में स्पर्श तो है नहीं रूप, परंतु रूप नहीं है। याते वायु का त्वाच प्रत्यक्ष हो भी नहीं, आद्रिंद वायु त्वाच प्रत्यक्ष आगुदे ಇಲ್ಲ। किंतु वायु के स्पर्श का त्वक इंद्रियते प्रत्यक्ष होवे, आदरू वायुದ ಸ್ಪರ್ಶ ಎನ್ನ ಗುಣ ಇದು ತ್ವಕ್ ಇಂದ್ರಿಯದಿಂದ ಪ್ರತ್ಯಕ್ಷ ಇಂದ್ರಿಯ ಪ್ರತ್ಯಕ್ಷ ಆಗುತ್ತದೆ। ಸ್ಪರ್ಶಕ್ಕೆ ಪ್ರತ್ಯಕ್ಷತೆ ವಾಯು का ಅನುಮಿತಿ ಜ್ಞಾನ ಹೋವೆ है, ಆ ಸ್ಪರ್ಶದ ಪ್ರತ್ಯಕ್ಷದಿಂದ ವಾಯುದ ಏನಾಗ್ತಂದ್ರ ಅನುಮಿತಿ ಜ್ಞಾನ ಆಗುತ್ತದೆ। ವಾಯು ಅಂದ್ರೆ ರೂಪರಹಿತತ್ವೇ ಸತಿ ಸ್ಪರ್ಶವಾನ್ ವಾಯು, ರೂಪರಹಿತತ್ವೇ ಸತಿ ಸ್ಪರ್ಶವಾನ್ ವಾಯು। ಅನುಮಿತಿ ಜ್ಞಾನ ಹೋವೆ ಅಂದ್ರೆ ನೋಡಿ, ಅನುಮಿತಿ ಜ್ಞಾನ ಅಂದ್ರೇನು, ಸ್ಪರ್ಶ ಪ್ರತ್ಯಕ್ಷದಿಂದ ವಾಯು ಪ್ರತ್ಯಕ್ಷ ಆಗ್ತದೆ ತಿಳಿದ್ರು ಸ್ಪರ್ಶ ಗುಣ, ಆದ್ರೂ ಅದು ಅನುಮಿತಿ ಜ್ಞಾನ ಯಾಕೆ ಹೇಳ್ಕತ್ತಾರ, ಸ್ಪರ್ಶದ ಪ್ರತ್ಯಕ್ಷ ಏನ ಆಗ್ತದ ಅದು ವಾಯುವಿಂದ ಅನುಮಿತಿ ಜ್ಞಾನ ಕೂಡ ಆಗತೈತಿ ಅಂತ ಇನ್ನೇನು ನೇಮಿಲ್ಲ। ಅನುಮಿತಿ ಜ್ಞಾನವೇ ಪ್ರತ್ಯಕ್ಷದಿಂದ ವಾಯುದು ಪ್ರತ್ಯಕ್ಷದಿಂದ ಸ್ಪರ್ಶ ಗುಣ ಏನದಲ್ಲ, ಈ ಸ್ಪರ್ಶದ ಪ್ರತ್ಯಕ್ಷದಿಂದ ಆ ಯಾನ ವಾಯುದು ಸ್ಪರ್ಶ ಪ್ರತ್ಯಕ್ಷ ಆಗ್ಯದ, ಈಗ ಬಿಸಿ ಆಗಲಿ ಥಂಡ ಆಗಲಿ ಇದು ಸ್ಪರ್ಶ ಗುಣ ಅದು ಪ್ರತ್ಯಕ್ಷ ಆಗ್ಯದ ತ್ವಾಚೇಂದ್ರಿಯಿಂದ, पण ಸ್ಪರ್ಶದಿಂದ ಪ್ರತ್ಯಕ್ಷದಿಂದ ವಾಯುದು ಪ್ರತ್ಯಕ್ಷ ಆಗ್ತೈತಿ ಅಂತ ಇನ್ನೇನು ನೇಮಿಲ್ಲ। होतेच असे नाही, ಆಗತೈತಿ ಅಂತ ಹಿಂಗಿಲ್ಲ। ಯಾಕೆ ಆಗಲ್ಲ ಅಂದ್ರೆ जरी वायूमध्ये स्पर्श असला तर वायूನಲ್ಲಿ ಒಂದು ವೇಳೆಗೆ स्पर्श इद्रे, वायूನಲ್ಲಿ ಒಂದು ವೇಳೆ स्पर्श इद्रे जेथे जेथे स्पर्श असतो तेथे तेथे वायू असतोच अशी व्याप्ती असल्याचे कुठेही दिसून येत नाही। ಎಲ್ಲೆಲ್ಲಿ ಸ್ಪರ್ಶ ಇರುವುದು, ಈಗ ಘಟದಲ್ಲಿ ಸ್ಪರ್ಶ ಅದ ಅಲ್ಲಿ ವಾಯು ಅದೇನು ಅದೇನು ಇಲ್ಲ, ಹಂಗ ಅವ್ರೇನಂತಾರ ವಾಯುವಿನ ಅನುಮಿತಿ ಜ್ಞಾನ ಯಾಕೆ ಹೇಳ್ತೇವೆ, ಸ್ಪರ್ಶದಿಂದ ಅನುಮಿತಿ ಜ್ಞಾನ ಆಗ್ತದ, ಗಾಳಿ ಚಲೋ ಬಿಟ್ಟದ ಭಾಳ ಗರಂ ಆಗತೈತದ ಹಿಂಗ ಅನುಮಾನ ಆಗ್ತದ ಅನುಮಿತಿ ಜ್ಞಾನ। पण ಸ್ಪರ್ಶ ಗುಣದಿಂದ ವಾಯುದ ಅನುಮಿತಿ ಆಗ್ತದಂದ್ರ ಅನುಮಿತಿ ಆಗ್ತೈತಿ ಹಿಂಗೆ ನೇಮಿಲ್ಲ। ಒಂದು ಹೇಳಿದ್ರೆ ಎಲ್ಲೆಲ್ಲಿ ಸ್ಪರ್ಶ ಇರುವುದೋ ಅಲ್ಲೆಲ್ಲಿ ಅನುಮಿತಿ ಇರ್ತದೆ, ಎಲ್ಲೆಲ್ಲಿ ಹೋಗಿರುವುದು ಅಲ್ಲೆಲ್ಲಿ ಬೆಂಕಿ ಇರ್ತೈತಿ ಅಂದ್ರೆ ಅವ್ರ ಅನುಮಾನ ಪ್ರಮಾಣ ಹೇಳ್ತಾರ, ಹಂಗೆ ಎಲ್ಲೆಲ್ಲಿ ಸ್ಪರ್ಶ ಇರುವುದು ಅಲ್ಲೆಲ್ಲಿ ವಾಯು ಇರ್ತೈತಿ, ಹಿಂಗೇನು ಅನುಮಿತಿ ಜ್ಞಾನ ಆಗುವುದೇ ಇಲ್ಲ, ಅದಕ್ಕೆ ಅನುಮಿತಿ ಜ್ಞಾನ ಆಗುತ್ತದೆ। ಇಲ್ಲಿ ಪರ್ಯಂತರವಾಗಿ ಅವರು ನೈಯಾಯಿಕರದು ರೀತಿ ಹೇಳ್ಕೊಂಡು ಬಂದರು। ಈಗ ಮೀಮಾಂಸಾಕೆ ಮತಮೆ, ಮೀಮಾಂಸಾ ಅಂದ್ರೆ ಪೂರ್ವ ಮೀಮಾಂಸಾ, ಮೀಮಾಂಸಾ ಅಂದ್ರೆ ಪೂರ್ವ ಮೀಮಾಂಸಾ ಅಂತ ತಿಳ್ಕೊಬೇಕು। ಹಾ पूर्व भरपूर आहे, पूर्व मीमांसा ಅಂದ್ರೆ ಎರಡೇ, ಮೀಮಾಂಸಾ ಈ ಶಬ್ದಕ್ಕೆ ಅರ್ಥ ವಿಚಾರ, ಮೀಮಾಂಸಾ ಈ ಶಬ್ದಕ್ಕೆ ಅರ್ಥನೇ ವಿಚಾರ, ಪೂರ್ವ ವೇದದ ಪೂರ್ವ ಭಾಗ ವಿಚಾರ ಮಾಡದ ಪೂರ್ವ ಮೀಮಾಂಸಾ, ವೇದದ ಉತ್ತರ ಭಾಗ ವಿಚಾರ ಮಾಡದ ವೇದ ವ್ಯಾಸ, ಇಬ್ಬರು ಮೀಮಾಂಸಾನೇ। मीमांसा के मत में वायु का प्रत्यक्ष ज्ञान होवे, ಮೀಮಾಂಸಕರು ಏನಂತಾರ ಆ ವಾಯುದು ಪ್ರತ್ಯಕ್ಷ ಜ್ಞಾನ ಆಗ್ತದ, ಅವ್ರು ಏನ್ ಹೇಳಿದ್ರು ವಾಯುದು ಪ್ರತ್ಯಕ್ಷ ತ್ವಾಕೇಂದ್ರದಿಂದ ವಾಯುದು ಪ್ರತ್ಯಕ್ಷ ಜ್ಞಾನ ಆಗುವುದೇ ಇಲ್ಲ। पण पूर्व ಮೀಮಾಂಸಾ ಅನ್ನೋದು ಎಂತನ ವಾಯುದು ತ್ವಕೇಂದ್ರದಿಂದ ಪ್ರತ್ಯಕ್ಷ ಜ್ಞಾನ ಆಗುತ್ತದೆ, ತಾಕಾಯಿ ಅಭಿಪ್ರಾಯ है। ಆ ಮೀಮಾಂಸಕ ಪೂರ್ವ ಮೀಮಾಂಸಂದು ಅಭಿಪ್ರಾಯ, ಅವನದು ಅಭಿಪ್ರಾಯ ಹೇಳ್ತಾನೆ, ಮೀಮಾಂಸಕರು ತಾವು ತ್ವಕೇಂದ್ರದಿಂದ ವಾಯುದು ಪ್ರತ್ಯಕ್ಷ ಜ್ಞಾನ ಆಗುತ್ತದೆ, ಪ್ರತ್ಯಕ್ಷ ಜ್ಞಾನ ಆಗುತ್ತದೆ ಅಂತ ಅವನದು ಅಭಿಪ್ರಾಯ ಏನು, ಯಾರ್ದು ಪೂರ್ವ ಮೀಮಾಂಸನ, ಇದು ನ್ಯಾಯಿಕದಲ್ಲಿ ಈಗ प्रत्यक्ष योग्य स्पर्श ज्या द्रव्य में
ಯಾವ ದ್ರವ್ಯದಲ್ಲಿ, ಅದು ಮೊದಲು ಅನ್ಕೊಂಡು ಬರ್ತಾ ನಿಮಗೆ ತಿಳ್ಕೊಂಡು ನಾವು ಸುಮ್ಮನೆ ಜಾ ದ್ರವ್ಯಮೇ, ಯಾವ ದ್ರವ್ಯದಲ್ಲಿ ಪ್ರತ್ಯಕ್ಷ ಯೋಗ್ಯ ಸ್ಪರ್ಶ ಹೋವೆ ತಾ ದ್ರವ್ಯ ಕಾ ತ್ವಾಚ ಪ್ರತ್ಯಕ್ಷ ಹೋವೆ ಹೇ ಅಂದ್ರೆ ಪ್ರತ್ಯಕ್ಷ ಯೋಗ್ಯ ಜಾ ದ್ರವ್ಯಮೇ ಅನ್ನಕ್ಕೆ ಯಾವ ದ್ರವ್ಯದಲ್ಲಿ ಪ್ರತ್ಯಕ್ಷ ಯೋಗ್ಯ ಸ್ಪರ್ಶ ಇರುವುದು. ಹಾ ಹಾ ಯಾವ ದ್ರವ್ಯದಲ್ಲಿ ಅಂದ್ರೆ ನೀವು ಆ ದ್ರವ್ಯಗಳು ಅವರು 9 ದ್ರವ್ಯ ತಿಳ್ಕೋಬೇಕೆ. ಜಾ ದ್ರವ್ಯಮೇ ಹೋವೆ ತಾ ದ್ರವ್ಯ ಕಾ ತ್ವಾಚ ಪ್ರತ್ಯಕ್ಷ ಹೋವೆ, ಆ ದ್ರವ್ಯದು ತ್ವಾಚ ಪ್ರತ್ಯಕ್ಷ ಆಗುತ್ತದೆ. ಕಾಯಿತೆ त्वक इंद्रिय जन्य द्रव्य के प्रत्यक्ष में रूप की अपेक्षा नहीं. ಕಾಯಿತೆ ಯಾಕಂದ್ರೆ ಪ್ರತ್ಯಕ್ಷ कायते त्वक इंद्रिय जन्य द्रव्य के प्रत्यक्ष में रूप की अपेक्षा नहीं. त्वाच इंद्रियದ ದ್ರವ್ಯದ ಪ್ರತ್ಯಕ್ಷದಲ್ಲಿ ರೂಪದ ಅಪೇಕ್ಷಾ ಇಲ್ಲ. ಕೇವಲ ಸ್ಪರ್ಶ की अपेक्षा है, ಕೇವಲ ಸ್ಪರ್ಶದ ಅಪೇಕ್ಷಾ ಇರುತ್ತದೆ. जैसे द्रव्य के चाक्षुष प्रत्यक्ष में उद्भूत ಶಾಸ್ತ್ರಿ ಅವ್ರೆ ಸ್ಪರ್ಶಕ್ಕೆ ಇದ್ದುದಕ್ಕೆ ರೂಪಕ್ಕೆ ಮಾಡ್ಬೇಕು. ನಿಮ್ಮಲ್ಲಿ ಬರೋಬರಿ ಅದ, ನಿಮ್ಮಲ್ಲಿ ಬರೋಬರಿ ಅದ. ಕನ್ನಡದಾಗ ಏನ್ ಬರ್ತಾರ ಬಸ್ಸು? ಹಾ ಅದು ದುರುಸ್ತ್ ಮಾಡಿನೇ ಬರ್ತಾರ. ಉದ್ಭೂತ ರೂಪಕ್ಕೆ ಅಪೇಕ್ಷೆ ದ್ರವ್ಯದ ಚಾಕ್ಷುಷ ಪ್ರತ್ಯಕ್ಷದಲ್ಲಿ. ಈಗ ನೇತ್ರದ ಈ ದ್ರವ್ಯ ಏನಂದ್ರೆ ನೋಡ್ಬೇಕಾಗಿದೆ ಪ್ರತ್ಯಕ್ಷದಲ್ಲಿ, ಆ ದ್ರವ್ಯದ ಉದ್ಭೂತ ರೂಪ ಬೇಕು. ಉದ್ಭೂತ ರೂಪ ಅದು ದ್ರವ್ಯದಲ್ಲಿ ಉದ್ಭೂತ ರೂಪ ಚಾಕ್ಷುಷ ಪ್ರತ್ಯಕ್ಷ ಕಾರಣ ತಿಳಿಸದಿಲ್ಲ. उद्भूत रूप की अपेक्षा है परंतु स्पर्श की अपेक्षा नहीं. ಅದರಲ್ಲಿ ಸ್ಪರ್ಶದ ಅಪೇಕ್ಷೆ ಇಲ್ಲ. ಸ್ಪರ್ಶ ಅಪೇಕ್ಷೆ ಅದೇನಾದ್ರಾಗ ಇಲ್ಲ. ರೂಪಿದ ಸಾಕು. ಕಣ್ಣಿಗೆ ಕಾಣಿಸುವ ಪ್ರತ್ಯಕ್ಷ ಕಾಣಿಸಲ್ಕತ್ತಪ್ಪ ಅಂದ್ರೆ ಅದ್ರ ಸ್ಪರ್ಶ ಬೇಕಾದ ಹಿಂಗೇನು ನಿಯಮ ಇಲ್ಲ. स्पर्श की नहीं. ಕಾಯಿತೆ जो द्रव्य के चाक्षुष प्रत्यक्ष में उद्भूत मत रूप ಇದ್ದವಲ್ಲ, ಹಾ ಸ್ಪರ್ಶ ಅಷ್ಟೇ. ಹಾ ಅಷ್ಟೇ. ನೀವು ಮೊದಲು ಮಾಡಿದ್ರೆ ದುರುಸ್ತ ಹಾ ಮಾಡಿರಲ್ಲ ಮೊದಲು ಮಾಡ್ಯಾರ. ಹಾ ನಿಮ್ಮಲ್ಲಿ ಬರ್ಬೋದಿಲ್ಲ. ಹಾ ನಿಮ್ಮಲ್ಲಿ ಬರ್ಬೋದು. ಜೋ ದ್ರವ್ಯಕ್ಕೆ ಚಾಕ್ಷುಷ ಪ್ರತ್ಯಕ್ಷ ಮೇ ನೋಡ್ರಿ ಯಾನ್ ಮ್ಯಾಲ ಏನದವ ದ್ರವ್ಯದ ಚಾಕ್ಷುಷ ಪ್ರತ್ಯಕ್ಷದಲ್ಲಿ ಉದ್ಭೂತ ರೂಪದ ಅಪೇಕ್ಷಾ ಇರುತ್ತದೆ, ಆದ್ರೂ ಸ್ಪರ್ಶದ ಅಪೇಕ್ಷಾ ಇಲ್ಲ. ಒಂದು ವೇಳೆ ದ್ರವ್ಯದ ಚಾಕ್ಷುಷ ಪ್ರತ್ಯಕ್ಷದಲ್ಲಿ ಉದ್ಭೂತ ಸ್ಪರ್ಶಕ್ಕೆ ಅಪೇಕ್ಷಾ ಹೋವೆ ತೋ, ಉದ್ಭೂತ ದ್ರವ್ಯದ ಚಾಕ್ಷುಷ ಪ್ರತ್ಯಕ್ಷದಲ್ಲಿ ಸ್ಪರ್ಶದ ಅಪೇಕ್ಷಾ ಇಲ್ಲ. ಒಂದು ವೇಳೆ ಚಾಕ್ಷುಷ ಪ್ರತ್ಯಕ್ಷ ಅಂದ್ರೆ ದ್ರವ್ಯದ ಪ್ರತ್ಯಕ್ಷದಲ್ಲಿ ಸ್ಪರ್ಶದ ಸ್ಪರ್ಶ ಬೇಕು, ಸ್ಪರ್ಶ ಬೇಕು. ಹೋವೇತೋ ಇದ್ದಿದ್ದಾದ್ರೆ स्पर्श की अपेक्षा होवे तो दीप की तथा चंद्र की प्रभा में उद्भूत स्पर्श है नहीं. दीप की तथा चंद्र की प्रभा में उद्भूत स्पर्श है नहीं. दीप ಹಚ್ಚಿದೆವು, ಅದು ಬೆಳಕು ಬಿದ್ದಾಗ ದೀಪ ಹಚ್ಚಿದೆವು, ಈ ಕಡೆ ಬೆಳಕು ಬಿದ್ದರೆ ಬೆಳಕ ಅಥವಾ ಚಂದ್ರ ಉದಯ ಆದ ಕೂಡಲೇ ಶೀತಲ ಅದರಲ್ಲಿ ಉಷ್ಣ ಸ್ಪರ್ಶ, ಇದರಲ್ಲಿ ಶೀತ ಸ್ಪರ್ಶ, ಎರಡರಲ್ಲಿ ताका चाक्षुष प्रत्यक्ष नहीं होवेगा. हाँ, दीप की तथा चंद्र की प्रभा में उद्भूत स्पर्श है नहीं. उद्भूत स्पर्श इल्वे ಇಲ್ಲ ಬೆಳಕಿನಾಗ, ದೀಪದ ಬೆಳಕಿನಾಗ ಅಥವಾ ಚಂದ್ರನ ಬೆಳಕಿನಾಗ उद्भूत स्पर्श है नहीं. ताका चाक्षुष प्रत्यक्ष नहीं होवेगा. चाक्षुष प्रत्यक्ष नहीं होवेगा परंतु होवे है. अरे आवर तगदू आवर होवे ಅದು हानी झाले आहे ಹಿಂಗ मराठी ಅಥವಾ ಆದರೂ ಆಗೈತಿ ಸರಳ ಶಬ್ದ. ಪರಂತು ಹೋವೆ ಅದು ಆಗಿರುತ್ತದೆ. ಯಾಕ ಅಂತ ಕೇಳಿದಾದ್ರೆ
ಜಲದಲ್ಲಿ ಇದು ದೀಪದಲ್ಲಿ ಸ್ವಲ್ಪ 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 ಉಷ್ಣ ಸ್ಪರ್ಶಿಸ್ತದಿಲ್ಲ, ದೀಪದ ಬೆಳಕ ಇರ್ತದೆ ಆಯ್ತು. ಅದರಲ್ಲಿ ಶೀತಲ ಅಂತೂ ಅದೇ ಅದು ಎರಡರಲ್ಲಿ, ಅದರ ಸಲುವಾಗಿ ಪರಂತು ಹೋವೇ ಅದ್ರ ಸಲುವಾಗಿ ಐತಿ ಅಲ್ಲ. ಅದರಾಗ ಎರಡು ದೃಷ್ಟಾಂತ ಕೊಟ್ಟ ನಂತರ ಇದು ಮೂರನೇ ದೃಷ್ಟಾಂತ ಅಂದ್ರೆ ತೃಣುಕ. ಮೂರನೇದ ನೋಡ್ರಿ ತೃಣುಕ, ಅವ್ರ ತೃಣುಕ ಮೇ ಅದು ತ್ರೂ ಮಾಡ್ಬೇಕು, ತ್ರ ನಿಮ್ಮಲ್ಲಿ ಬಿದ್ದ ತೃಣುಕ ತುಣುಕ ನಿಮ್ಮಲ್ಲಿ ಏನದ ಮಾಡ್ರಿ. ಆಯ್ತು. ಅಂದ್ರ ಅದ್ರಾಗ ಸ್ವಲ್ಪ ಉಷ್ಣ ಸ್ಪರ್ಶ ಐತಿ, ಇದರ ಶೀತ ಸ್ಪರ್ಶನೂ ಐತಿ. ಅದಕ್ಕೆ ಅವರು ಎರಡರದಾಗ ಸ್ವಲ್ಪ ಐತಿ ಅಲ್ರಿ, ಇದನ್ನ ಆದಲ್ಲ ಒಳಗ ಸ್ಪರ್ಶ ಇಲ್ಲವೇ ಇಲ್ಲ ಅಂತ ಆಗತ್ತೆ, ಅದಲ್ಲ ಅಂದ್ರೆ ತೃಣುಕ ದೃಷ್ಟಾಂತ ಕೊಟ್ರ ಮೂರನೇದು. ಮೂರನೇ ದೃಷ್ಟಾಂತ ತೃಣುಕಮೆ ನಿಮಗ ದೀಪದಲ್ಲಿ ಉಷ್ಣ ಸ್ಪರ್ಶ ಮತ್ತು ಚಂದ್ರದಲ್ಲಿ ಶೀತಲ ಸ್ಪರ್ಶ ಅದಲ್ಲ ಅಂತ ಹಿಂಗಂದ್ರೆ ಮೂರನೇ ದೃಷ್ಟಾಂತ ತೃಣುಕಮೆ. ತೃಣುಕ ಅಂದ್ರೆ ಗೊತ್ತ ನೀನು ಹೇಳೋದು ನಿಮಗ. ತೃಣುಕ ಬೆಳಕಿಂಡಿಯಾಗ ಏನು ಅದಕ್ಕೆ ಸಣ್ಣ ಇರ್ತಲ್ಲ, ಆ ಧೂಳಿನ ಕಣ ಅದಕ್ಕೆ ಅನ್ಬೇಕು ತೃಣುಕ. ಅದರದ 6 ಭಾಗ ಮಾಡಿದ್ರೆ ಪರಮಾಣು. ಅಂದ್ರೆ ವಿಭಾಗ ಎಲ್ಲಿ ವಿಭಾಗ ಮಾಡ್ಲಿಕ್ಕೆ ಬರ್ತದ, ಬೇರೆ ಬೇರೆ विभाग करता येतो त्याला तृणुक म्हणावं, जिथे विभाग करता येत नाही त्याला परमाणु म्हणावं. तृणुक में स्पर्श तो है परंतु उद्भूत स्पर्श नहीं है. ತೃಣುಕದಲ್ಲಿ ಸ್ಪರ್ಶನೂ ಐತೆ, ತೃಣುಕದಲ್ಲಿ ಸ್ಪರ್ಶ ಇನ್ನು ಸುಮ್ಮ ಹಿಂಗ ಮಾಡೋದು ಅಷ್ಟು ಇದು ಆಗ್ತದ. पण ಕೈ ಅಂದ್ರೆ ಹತ್ತದೇನು ಬೆಳಕಿನ ಸಣ್ಣ ಇದು ಪಾವಣ ಹಿಂಗಾಗಿ ಮಾಡ್ತೇವೆ ಸುಮ್ಮ ಹಿಂಗ ಬೆಳಕಿನ ಸಣ್ಣ ಕಾಣಿಸ್ತದೆ, ಹಿಂಗಾಗಿ ಮಾಡೋಣ. ಉದ್ಭೂತ ಐತಿನ ಅದು ಇಲ್ವೇ ಇಲ್ಲ. परंतु उद्भूत स्पर्श नहीं है. याते आदरिंद इसका ಅಂದ್ರೆ ಆ ತೃಣುಕ ತ್ವಾಚ ಪ್ರತ್ಯಕ್ಷ ಹೋವೆ नहीं. ತ್ವಾಚ प्रत्यक्ष किसका याते त्वाच प्रत्यक्ष होवे नहीं ಅಂದ್ರೆ ತೃಣುಕ का प्रत्यक्ष होवे नहीं. ಕೇವಲ ಚಾಕ್ಷುಷ ಪ್ರತ್ಯಕ್ಷ ಹೋವೆ है. ಕಣಿ ಕಾಣ್ತದದು ಬೆಳಕಿಂಡಿಯಾಗ ಸಣ್ಣ ಕಣಿ ಕಾಣ್ತದ, ಕೈ ಏನಾರೆ ಹತ್ತದೇನದು ನಿಲ್ವೇ ಇಲ್ಲ. चाक्षुष प्रत्यक्ष होवे है याते आदरिंद. जैसे केवल उद्भूत रूप वाले द्रव्य का चाक्षुष प्रत्यक्ष होवे है, तैसे केवल उद्भूत स्पर्श वाले द्रव्य का त्वच प्रत्यक्ष होवे. ಕೇವಲ ಉದ್ಭೂತ ರೂಪದ ದ್ರವ್ಯದು ಚಾಕ್ಷುಷ ಪ್ರತ್ಯಕ್ಷ ಆಗುತ್ತದೆ, ಅದರಂತೆ ಉದ್ಭೂತ ಸ್ಪರ್ಶ ಉಳ್ಳ ದ್ರವ್ಯದು ತ್ವಾಚ ಪ್ರತ್ಯಕ್ಷ ಆಗುತ್ತದೆ. ತಿಳಿಸಲ್ರಿ? कैसे केवल उद्भूत स्पर्श वाले द्रव्य का त्वच प्रत्यक्ष हुए. वायु में रूप तो नहीं है, वायुನಲ್ಲಿ रूप तो नहीं, वायुನಲ್ಲಿ रूप इल्वे ಇಲ್ಲ, है नहीं. उद्भूत स्पर्श है, रूप तो है नहीं किंतु उद्भूत स्पर्श है. याते चाक्षुष प्रत्यक्ष तो वायु का नहीं होवे. वायु चाक्षुष प्रत्यक्ष तो नहीं होवे किंतु केवल त्वाच प्रत्यक्ष होवे. त्वाच प्रत्यक्ष ಇವರು ಪೂರ್ವ ಮೀಮಾಂಸೆ ಕೇಳಬೇಕಾದ್ರೆ ನೆನಪಿಟ್ಕೊಳ್ಬೇಕು, ಹೋಗ್ಬೇಕು, ನ್ಯಾಯಕರದಲ್ಲ. ಅವರ सर्व लोकन को लोक अनुभव नहीं ಹೇಳ್ತೀನಿ ಅಂತಾರೆ ಅವರು. और सर्व लोकन को ऐसा अनुभव हुए वायु का मेरे को त्वचा से प्रत्यक्ष होवे है. वायुದು ಇವನ್ ಬಹಳ थंड ಬಿಟ್ಟ ಗಾಳಿ ಆಗಿ ಯಾನಗ ಬಿಸಿ ಅದು ಗರಂ ಮಂಜುನ ಲೋಕ ಅನುಭವ ಅವ್ರಿಗಂತೂ ಆಚೆ ವಾಯು ಏನು ಗುರ್ತಿಲ್ಲ. ಗಾಳಿ ಥಂಡ ಬಿಟ್ಟದ ಅಂತಾರ, ಯಾನ್ ಗರಂ ಬಿಸಿಲು ಗಾಳಿ ಅಂತ ಹೇಳಿ लोक अनुभव. सर्व लोकन को ऐसा अनुभव होवे वायु का मेरे को त्वचा से प्रत्यक्ष होवे है. याते वायु का भी त्वक इंद्रिय से प्रत्यक्ष होवे है. वायु का भी त्वक इंद्रिय से
प्रत्यक्ष ये मीमांसा का मत है, ये मीमांसा का मत है. परंतु ಇವ್ರು ಏನಂತಾರ, ಪರಂತು ಸೊ ಲೋಕ ಅನುಭವ ಬ್ರಹ್ಮರೂಪ है. ನಿಮ್ದು ಲೋಕ ಅನುಭವ ಏನ್ ಪಟ್ಟಿರಿ ಇದು ಬ್ರಹ್ಮರೂಪ ಐತಿ ಅಂತನವ. ಹಾ ಯಾಕ ಜೈಸೆ ನಭ नील कोई भी बुद्धिमान पुरुष आकाश में नीलता का अंगीकार करता नहीं. ಆಕಾಶ ನೀಲ ಬಣ್ಣ ಉಳ್ಳದ್ದು, ಯಾವ ಬುದ್ಧಿಮಾನ ನೀಲ ಬಣ್ಣ ಉಳ್ಳದ್ದು ಅಂತಾನೇನು ಭ್ರಮ ಅದಿಲ್ಲ. ಹಂಗ ಇದನ್ನು ಕೂಡ ಭ್ರಮನೇ ಅದ್ ನಿಂದು ಅಂತಾರೆ ಇವರು. ಮುಗಿತದು ಯಾರು ಮತ ಮೀಮಾಂಸದ ಅಲ್ಲಿಗೆ ಮುಗಿತು. ಈಗ ನ್ಯಾಯಿಕ ಪರಂತು ನ್ಯಾಯ ಸಿದ್ಧಾಂತ में वायु प्रत्यक्ष नहीं. ನ್ಯಾಯಿಕ ಸಿದ್ಧಾಂತದಲ್ಲಿ ವಾಯು ಪ್ರತ್ಯಕ್ಷ ಇಲ್ಲ. पृथ्वी जल तेज में भी जहाँ उद्भूत रूप और उद्भूत स्पर्श है ताकत वाच प्रत्यक्ष हुए. ಯಾವ ದ್ರವ್ಯ ಅಂದ್ರೆ ಪೃಥ್ವಿ ಜಲ ತೇಜ್ ಕಾರಣ ಮೂರು ಭೂತಗಳದು. ಅದ್ರಾಗ ಎಲ್ಲಿ ಉದ್ಭೂತ ರೂಪ ಉದ್ಭೂತ ಸ್ಪರ್ಶ ಇರುವುದು ಅದರ ತ್ವಾಚ ಪ್ರತ್ಯಕ್ಷ ಆಗುತ್ತದೆ. ಅವ್ರ ಕಾ ನಹಿ ಅಂದ್ರೆ ಈಗ ಅಣು ಉದ್ಭೂತ ಏನಿದ್ದಾವಲ್ಲ ಅವುಗಳ ಪ್ರತ್ಯಕ್ಷ ಆಗುವುದಿಲ್ಲ. ಉದ್ಭೂತ ರೂಪ ಉದ್ಭೂತ ಸ್ಪರ್ಶ ಪೃಥ್ವಿ ಜಲ ತೇಜ್ ವಾಯು ಕಾ ತ್ವಾಚ ಪ್ರತ್ಯಕ್ಷ ಹುವೆ. ಅವ್ರ ಕಾನೆ ಅಂದ್ರ ಅಣು ಉದ್ಭೂತಗಳು ಏನಿದ್ದಾವಲ್ಲ ಅವ್ರ ಕಾನೆ ಅಂದ್ರ ಅಣು ಉದ್ಭೂತಗಳು ಆಗುವುದೇ ಇಲ್ಲ. ಯಾಕಂದ್ರೆ ಈಗ ಪೃಥ್ವಿದು ಕಾರ್ಯ ಘಟ, ಅದ್ರಾಗ ಸ್ಪರ್ಶ ಅದ ಅದಕ್ಕೆ ಬೇರೆಗಳದ ಆಗುವುದಿಲ್ಲ. ಅವ್ರ ಕಾ ನಹಿ ಪ್ರತ್ಯಕ್ಷ ಯೋಗ್ಯ ರೂಪ ಪ್ರತ್ಯಕ್ಷ ಯೋಗ್ಯ ಸ್ಪರ್ಶ ಬರೀ ಸ್ಪರ್ಶದ ಅಲ್ಲಿ ಒಂದು ಯೋಗ್ಯ ಇರಬಾರ್ದು. ಯಾಕಂದ್ರೆ ಅವ್ರದ್ದು ನಿಯಮ ಪ್ರತ್ಯಕ್ಷ ಯೋಗ್ಯ ಜೋ ರೂಪ್ ಅವರ ಯೋಗ್ಯ ಸ್ಪರ್ಶ. ಒಂದು ಯೋಗ್ಯ ಶಬ್ದ ಹಾಕ್ರಿ, ನೀವು ಹಾಕಿರಿಲ್ಲ? ಹಾ ನೀವು ನಿಮ್ಮಲ್ಲಿ ಮೊದಲೇ ಆಗಲ್ಲ. ಹಾ ನಿಮ್ದು ಬರಬಾರ್ದು, ಕನ್ನಡ ನೋಡಿ ದುರಸ್ತು ಮಾಡೇ ಬರ್ಬಾರ್ದು. ಇದನ್ನ ನೋಡಿನೇ ಕನ್ನಡ ಮಾಡೋದು. ಕೆಲವು ಜಾಗನಾಗ ಒಂದೊಂದು ನಿಂತದ, ಕೆಲವು ಜಾಗನಾಗ ಕನ್ನಡ ಯಾಕಂದ್ರೆ ಇದು ನೋಡಿ ಮಾಡ್ಯಾರ ಅವರು. ಅಜ್ಮೀರ್ ಎಷ್ಟು ಗೊತ್ತಿಲ್ಲ, ಅಷ್ಟು 80 88 88 ಸಾಲದಾಗ ಸಹಜಾನಂದ್ರು ಮುಂಜಾನೆ ಒಂದು ತಾಸು ದೀಡ್ ತಾಸು ಬಂದು ಕುಂದಿರ್ತಾರೆ. ಸ್ವಲ್ಪ ಇನ್ನ ಬರ್ದಿತ್ತಿಲ್ಲ ಮಾಲಿಂಗ್ಪುರದಾಗ, ಇನ್ನ ಪ್ರಿಂಟ್ ಮಾಡೇ ಇತ್ತಲ್ಲ. ವೃತ್ತಿ ಪ್ರಭಾಕರ್ ಅವರು ಕನ್ನಡ ಪ್ರಿಂಟ್ ಮಾಡಿದ್ಲೆ ಅವೆಲ್ಲ ಬರ್ದಿರು. ಅವಾಗ ವಿದ್ಯಾನ ಸ್ವಲ್ಪ ನಾವು ಓದ್ತೀನೋ ಬರೀ ನೀವು ನೋಡ್ರಿ ಎಲ್ಲೆಲ್ಲಿ ಸ್ವಲ್ಪ ಇದು ಅನಿಸ್ತದ ಅಲ್ಲಿ ಹೇಳ್ರಿ ಅಂದ. ನಾನು ಹಿಂಗೆ ತೊಗೊಂಡು ಕುಂದಿರ್ತದ ಅಂದ್ ಕೆಲವು ಇವು ಸೃಜನ ಸ್ವಾಮಿ ನೋಡ್ರಿ ಇಲ್ಲಿ ಏನದ ಅದು ನಿಮ್ದು ನಾ ಓದ್ತೀನಿ ನೋಡ್ರಿ. ಇಲ್ಲ ಅದು ಕೆಳಗ ನಾ ಮತ್ತೆ ಬರ್ದಿನ ತಾನವ್ರು ಸೃಜನ ಸ್ವಾಮಿಗಳು ನಾ ಬರ್ದಿನವ್ರು ಅಂದ್ರೆ ಅವ್ರಂದ್ರು ಬರ್ದಾರ್ತಿ ಬಿಡು ಅನ್ನೋದು ಹಂಗೆ ಹೋಗುತ್ತೆ. ಆಯ್ತಾ? ಕೆಲವು ಜಾಗನ ಏನು ಇಲ್ರಿ ಇದು ನಿಮ್ದು ನೀವು ಬರ್ದು ತಪ್ಪದ ಎಲ್ಲ ಹೇಳ್ತೀರಿ ವಿದ್ಯಾನಂದು. ಇಲ್ಲ ಅದು ತೆಗೆದೇ ಬಿಡ್ರಿ, ಅದು ಶಬ್ದ ಅದು ಯೋಗ್ಯ ಆಗಲ್ಲ ಇಲ್ಲಿ ಅನಾನ ತೆಗಿತಿರೋರು ಶಬ್ದ ಅವ್ರು ಬರ್ದು. ಎಲ್ಲಿ ಹೋಯ್ತು ನಮ್ದೆಲ್ಲ ಐತಿ ಅವ್ರನ್ನ ಕಾಣಿ. ಅಂದ್ರೆ ಉದ್ಭೂತ ಅದಕ್ಕೆ ಹಚ್ಚಿರಿ. ಉದ್ಭೂತ ಲಕ್ಷಣ ನೋಡ್ರಿ. ನ್ಯಾಯಿಕರು ಪ್ರತ್ಯಕ್ಷ ಯೋಗ್ಯ ಜೋ ರೂಪ ಯೋಗ್ಯ ಅವ್ರ ಯೋಗ್ಯ ಸ್ಪರ್ಶ ಸೋ ಉದ್ಭೂತ ಕೈಯೇ. ಸೊ ಉದ್ಭೂತ ಕೈ ವಿಚಾರ ಸಾಗರದಲ್ಲಿ ಪ್ರಕಟತಾಕು ಉದ್ಭೂತ ಕೈ, ಅಪ್ರಕಟತಾಕು ಅನು ಉದ್ಭೂತ ಕೈಯೇ ವಿಚಾರ ಸಾಗರದಲ್ಲಿ. ಜೈಸೆ ಹೇಗಂದ್ರೆ ಗ್ರಹಣ ರಸನ ನೇತ್ರ ಮೇ ರೂಪ और स्पर्श दोनों है. ಅವು ಮ್ಯಾಲೆ ಹೇಳೋದು ಕಾರಣ, ಇವು ತೆಳಗೆ ಹೇಳೋದು ಕಾರ್ಯ. ಮ್ಯಾಲೇನು ಹೇಳಿದ್ರಲ್ಲ ಅವು ಕಾರಣ, ತೆಳಗೆ ಹೇಳೋದು ಇವು ಕಾರ್ಯ. ಶಾಸ್ತ್ರಿ ಮ್ಯಾಲೆ ಏನವ ಪೃಥ್ವಿ ಜಲ ತೇಜ್ ಹೇಳ್ಯಾರ ನೋಡ್ರಿ. ಈಗ ತೆಳಗ ಜೈಸೆ ಗ್ರಹಣ
ಅಂದ್ರೆ ಪೃಥ್ವಿದು, ರಸನ, ಜೇಂದ್ರಿಯ, ನೇತ್ರ ಮೇ, ಜಲ ತೇಜದು. ಹಾ, ಇವು ಕಾರ್ಯ ರೂಪದು. ರೂಪ ಸ್ಪರ್ಶ ದೋನು ಹೈ. ರೂಪ ಮತ್ತು ಸ್ಪರ್ಶ ಎರಡು ಅದಾವ, ಪರಂತು ಉದ್ಭೂತ ನೈ. ಪರಂತು ಅವು ಉದ್ಭೂತ ಇಲ್ಲ. ಯಾತೆ ಪೃಥ್ವಿ ಜಲ ತೇಜ ರೂಪ ಬಿ. ಪೃಥ್ವಿ ಜಲ ತೇಜ ಅಂದ್ರೆ ಇವು ಮ್ಯಾಲಿನ ಭೂತಗಳು ಕಾರಣ. तीन इंद्रियन का, तीन इंद्रियन का अंदर ग्रहण इंद्रिय, रसन इंद्रिय और नेत्रेंद्रियन का. त्वाच प्रत्यक्ष और चाक्षुष प्रत्यक्ष होवे नहीं. त्वाच प्रत्यक्ष ಮೂರದು ತೇಜ ರೂಪ. ಮೂರು ಕಾರಣ ಗುಣಗಳು ಮ್ಯಾಲ ಅವರು ಉದ್ಭೂತ ರೂಪ, ಉದ್ಭೂತ ಸ್ಪರ್ಶ ತಾಕ ತ್ವಾಚ ಪ್ರತ್ಯಕ್ಷ ಹೋವೆ ಹೈ. ತಿಳಿದು ಅದು ಹೇಗೆ? ಗ್ರಹಣ, ರಸನ, ನೇತ್ರ ಇವು ಕಾರ್ಯರೂಪ. ಸ್ಪರ್ಶ ರೂಪ दोनों है, परंतु उद्भूत नहीं. ಉದ್ಭೂತ ಕಾರ್ಯದಲ್ಲಿ, ಗ್ರಹಣ, ರಸನ, ನೇತ್ರದಲ್ಲಿ ಅವು ಕಾರ್ಯದಲ್ಲಿ ಅವುಗಳೇನು ಕಾರ್ಯ ಅದಾವ, ರಸನ, ಗ್ರಹಣ, ನೇತ್ರ ಇವುಗಳಿಗೆ ಉದ್ಭೂತ ರೂಪ, ಉದ್ಭೂತ ಸ್ಪರ್ಶ ಎರಡೂ ಇಲ್ಲ. ರೂಪ ಅದ पण ಉದ್ಭೂತ ಇಲ್ಲ. नेत्र में रूप स्पर्श दोनों है, परंतु उद्भूत नहीं. परंतु उद्भूत नहीं. याते पृथ्वी जल तेज रूप भी तीन इंद्रियन का. ಮೂರು ಇಂದ್ರಿಯ, तीन ಅಂದ್ರೆ ಮೂರು ಇಂದ್ರಿಯಗಳು. ತ್ವಾಚ್ ಪ್ರತ್ಯಕ್ಷ ಅವರು ಚಾಕ್ಷುಷ್ ಪ್ರತ್ಯಕ್ಷ ಹೋವೆ ನಹಿ. ತ್ವಾಚ್ ಪ್ರತ್ಯಕ್ಷ ಮತ್ತು ಚಾಕ್ಷುಷ್ ಪ್ರತ್ಯಕ್ಷ ಹೋವೆ ನಹಿ. ಈಗ ಈ ರಸನ ಋಷಿ ನಿಮ್ಗೆ ಇಂದ್ರಿಯಗಳ ವೃತ್ತಿ ಉಚಿತ ಜ್ಞಾನ ಆಗ್ಲಿ ಏನ ವೃತ್ತಿ ಸಿಗ್ತೈತೆ ಅಂದ ಗ್ರಹಣ ಇಂದ್ರಿಯದು. ಈಗ ನಾವು ಗಂಧ ಸುಗಂಧ ವೃತ್ತಿ ಹೊರಗೆ ಬಂದಾಗ ನೋಡ್ತೇವೆ. ನಿಮ್ಮ ವೃತ್ತಿಗೆ ಏನು ಗೊತ್ತಾಗಿದೆ ನಿಮ್ಗೆ? ರೂಪ ಸ್ಪರ್ಶ ಅದ, ನಾವು ಉದ್ಭೂತಿಲ್ಲ. ನಿಮ್ ಕೈಗೇನು ಹಿಂಗ್ ಸಿಗ್ತದೆ ಈಗ? ಯಾವ ರೀತಿ ಆ ಬೆಳಕಿಂದ ನಿಮ್ ಕಾಣಿಸ್ಲಿಕ್ಕದ ಏನದು ಕೈಗೆ ಸಿಗ್ತದೇನು? ಹಂಗಾಗಿ ಮೂರು ಇಂದ್ರಿಯಗಳಲ್ಲಿ ನಿಮ್ಗ ಈ ನೇತ್ರದು ವೃತ್ತಿ ಬಂದ ಏನ್ ಕಾಣಿಸ್ತದೆ ನಿಮ್ಗೆ ಸಿಗ್ತದೇನು? ಇಲ್ಲ. ರಸನೇಂದ್ರಿಯದ ಏನಾರ ನಿಮ್ಮ ಸ್ಪರ್ಶ ಆಗ್ತದೇನು? ಗ್ರಹಣೇಂದ್ರಿಯ ಸ್ಪರ್ಶ ಆಗ್ತದೇನು? ಅದಕ್ಕೆ ರೂಪ ಸ್ಪರ್ಶದ ಉದ್ಭೂತಿ ಇಲ್ಲ. उद्भूत ಇಲ್ಲ. चाक्षुष प्रत्यक्ष हुई नहीं. जो झरोके में ಅದು ಮೇ ಒಂದು ಹಾಕಬೇಕು. ಚರೋಕಿ ಆಗ್ಯದ ನಿಮ್ಮಲ್ಲಿ, ಹಿಂದಿ ಒಳಗೆ ನಿಮ್ಮಲ್ಲಿ ಏನದು ಅದನ್ನೇ. ಹಾ, झरोके में जो परम सूक्ष्म रज प्रतीत होवे सो ತುಣುಕುರು ಪೃಥ್ವಿ ಹೈ. ಅಲ್ಲಿ ಅಣುಕು ಬಿದ್ದ ತುಣುಕು ಮಾಡ್ಬೇಕು. ಬೆಳಕಿಂದ ಸಣ್ಣ ಕಾಣ್ತಾವಲ್ಲ ಅವು ತುಣುಕು ರೂಪ ಪೃಥ್ವಿ. ತುಣುಕು ರೂಪ ಪೃಥ್ವಿ ಅಂದ್ರ ಪರಮಾಣುಗಳು ಇದ್ರೂ ಕೂಡ ಪರಮಾಣುಗಳ ಪ್ರತ್ಯಕ್ಷ ಆಗಲ್ಲ. ಪರಮಾಣುಗಳಿಂದ ಪ್ರತ್ಯಕ್ಷ ಅದೇನ್ ತುಣುಕದ ತುಣುಕ ಅದು ಪ್ರತ್ಯಕ್ಷ ಆಗ್ತದ. ಪರಮಾಣುಗಳ ಪ್ರತ್ಯಕ್ಷ ಇಲ್ಲ. 6ನೇ ಭಾಗ ಅದು ಪ್ರತ್ಯಕ್ಷ ಇಲ್ಲ. ಇದ್ರು ಪರಮಾಣು ಇಲ್ಲ ಅಂದ್ರೆ ಪರಮಾಣುನೇ ಉಪಾದಾನ ಕಾರಣ ಅದಾವ. ಅವ್ರ ಮತದಲ್ಲಿ ಆರಂಭವಾದಿಗಳು ಪರಮಾಣುಗಳೇ ಪರಮಾಣು ಇದ್ರೂ ಕೂಡ ಅವು ಪ್ರತ್ಯಕ್ಷ ಆಗಲ್ಲ. ಇದ್ರ ಪರಮಾತ್ಮ ಇದಕ್ಕಿಂತ ಸೂಕ್ಷ್ಮ ಹೆಂಗ್ ಪ್ರತ್ಯಕ್ಷ ಆಗ್ತಾನ ಅಂತಾರ. इथला परमाणु असताना सुद्धा नेत्राला त्वचाला प्रत्यक्ष होत नाही. परमात्मा अणुपेक्षाही अणु आहे. ಅಂದ್ರೆ ಹ್ಯಾಂಗ ಪ್ರತ್ಯಕ್ಷ ಆತನ ಅಂದ್ರ ಹಾ ಹಾ ಅಂದ್ರ ನಮ್ಮ ವೇದಾಂತ ಮತದಲ್ಲಿ ನಾವು ಅಣೋರಣೀಯಾನ್ ಮೈತೋಮಯ್ಯಾನ್ ಅಂತ ಹೇಳ್ತೀವಿ. ಅಂದ್ರ ನಾವು ಸೂಕ್ಷ್ಮ ಅಂದ್ರ ಆ ಪರಮಾಣುಗಳ ಪುಳ್ಳಿ ಅಷ್ಟು ಸೂಕ್ಷ್ಮ ಪರಮಾತ್ಮ ಅದಾನ ಅಂತ ನಾವು ಹೇಳಲ್ಲ. ನಮ್ಮ ಅಭಿಪ್ರಾಯ ಏನು, ಸ್ಥೂಲ ಬುದ್ಧಿ ವಿಷಯ ಆಗಲ್ಲ, ಅಷ್ಟು ಸೂಕ್ಷ್ಮ ಅದಾನ ಅಂತ ಹಿಂಗ್ ಹೇಳ್ತೇವ್ ನಾವು. ಇಲ್ಲಾಂದ್ರೆ ನೀವು ಪರಮಾತ್ಮ ಪರಮಾಣುಕ್ಕಿಂತ ಸಣ್ಣ ಅದಾನ ಹಿಂಗ ಅರ್ಥ ಮಾಡ್ಬೇಡ್ರಿ. ವೇದಾಂತ ಮತದಲ್ಲಿ ಪರಮಾಣು ಸೂಕ್ಷ್ಮ ಇದು ಸೂಕ್ಷ್ಮ ಅದಾವ. ಹಂಗ ಅವ್ ಇದ್ರ ಪ್ರತ್ಯಕ್ಷ ಆಗಲ್ಲ. ಪರಮಾತ್ಮ ಹೆಂಗ್ ಪ್ರತ್ಯಕ್ಷ ಆತನ ಅಂತಂದ್ರೆ ಅಷ್ಟು ಸಣ್ಣ ಸೂಕ್ಷ್ಮ ಅದ ತಿಂಗಿಲ್ಲ. ಸ್ಥೂಲ ಬುದ್ಧಿ ಪರಮಾತ್ಮ ವಿಷಯ ಆಗಲ್ಲ, ಅಷ್ಟು ಸೂಕ್ಷ್ಮ ಅದ.
ಹೇಳ್ತಿಲ್ಲ ಅದಕ್ಕೆ ಸೂಕ್ಷ್ಮ ಬುದ್ಧಿ ಬೇಕು. ಪರಮಾತ್ಮನೇ ತಿಳಿಲಿಕ್ಕ ಸೂಕ್ಷ್ಮ ಬುದ್ಧಿ ಬೇಕು. ಅದಕ್ಕೆ ಸೂಕ್ಷ್ಮ ಬುದ್ಧಿ ಅಭಾವ ಅಂದ್ರೆ ಜಗತ್ತ. ಜಗತ್ತ ಜ್ಞಾನಿಗೆ ಸೂಕ್ಷ್ಮ ಬುದ್ಧಿ ಅದ, ಅವನಿಗೆ ಜಗತ್ತಿಲ್ಲ. ನಮ್ ಸೂಕ್ಷ್ಮ ಬುದ್ಧಿ ಅಭಾವ ಅದ, ಕಾಣಬೇಕತ್ತೆ ಜಗತ್ತ. ಜಗತ್ತೇ ನೋಡತ್ತೀವಿ ಅವನ್ನ, ಹೌದಿಲ್ಲ? ಅದಕ್ಕೆ ಸ್ಥೂಲ ಬುದ್ಧಿಗೆ ಜಗತ್ತ ಪ್ರತ್ಯಕ್ಷ ಇಲ್ಲ. ಸ್ಥೂಲ ಬುದ್ಧಿಗೆ ಆತಂದ್ರೆ ಅದಕ್ಕೆ ಕಠಿಣ ಸೂಕ್ಷ್ಮ ದರ್ಶಿವಿ ಭಗವದ್ಗೀತಾ 13ನೇ ಅಧ್ಯಾಯ ಒಳಗ 13 ಅಧ್ಯಾಯ ಒಳಗ ಏನಾರು ಒಂದು ಶ್ಲೋಕ ಐತೆ 13 ನಂತರ ನೋಡಿ ಅದು ಸೂಕ್ಷ್ಮ 13వ ಅಧ್ಯಾಯ ತಿಳಿತಾ? ಈಗ ನೋಡ್ರಿ, ಅಂದ್ರೆ ತುಣುಕು ರೂಪ ಪೃಥ್ವಿ ಪ್ರತ್ಯಕ್ಷ ಐತ್ಯಾ? ಬೆಳಕಿನ ವ್ಯಾಗ್ಯಾನ ಕಾಣಿಸ್ತದ ಕಣ್ಣಿಗೆ. ತುಣುಕು ರೂಪ ಪೃಥ್ವಿ, ಪರಮಾಣು ಪ್ರತ್ಯಕ್ಷ ಇಲ್ಲ. ತುಣುಕು ರೂಪ पृथ्वी प्रत्यक्ष पृथ्वी है, तामे उद्भूत रूप है। याते तुणुक का चाक्षुष प्रत्यक्ष तो होवे है. ಅಲ್ವೇ ತುಣುಕು ಮಾಡ್ಬೇಕು ನೋಡು, ಎಲ್ಲ ಏನ್ ಬಿದ್ದಾವ. ಹಾ, ಅಣು ಅದಲ್ಲ, ಅದಕ್ಕೆ ತುಣ ಮಾಡ್ಬೇಕಷ್ಟೆ. ಹಾ, ಉದ್ಭೂತ ಸ್ಪರ್ಶಕ್ಕೆ ಅಭಾವತೆ ತ್ವಾಚ ಪ್ರತ್ಯಕ್ಷ ಹೋವೇನೆ. ಉದ್ಭೂತ ಸ್ಪರ್ಶದ ಅಭಾವದಿಂದ ತ್ವಾಚ ಪ್ರತ್ಯಕ್ಷ ಆಗುವುದಿಲ್ಲ. ತುಣುಕಮೇ ಸ್ಪರ್ಶ ಬಿ ಹೈ, ತುಣುಕದಲ್ಲಿ ಸ್ಪರ್ಶನೂ ಐತಿ, ಪರಂತು ಸೋ ಸ್ಪರ್ಶ ಉದ್ಭೂತ ನಹಿ. ತಿಳಿಸಿದ? ಈ ರೀತಿಯಿಂದ वायु में उद्भूत स्पर्श तो है परंतु रूप नहीं. वायु में है परंतु रूप नहीं. याते वायु का त्वच प्रत्यक्ष तथा चाक्षुष प्रत्यक्ष होवे नहीं. आद्रिंद वायु त्वच प्रत्यक्ष ಅಥವಾ ಚಾಕ್ಷುಷ್ ಪ್ರತ್ಯಕ್ಷ ಆಗುವುದನೇ ಇಲ್ಲ. ಯಾತೆ ये सिद्ध हुआ, ಏನ್ ಸಿದ್ಧ ಆಯ್ತು? द्रव्य के चाक्षुष प्रत्यक्ष में उद्भूत रूप हेतु है. द्रव्ಯದ ಚಾಕ್ಷುಷ್ ಪ್ರತ್ಯಕ್ಷದಲ್ಲಿ उद्भूत रूप कारण. द्रव्य के त्वच प्रत्यक्ष में उद्भूत रूप उद्भूत स्पर्श दोनों हेतु है. ಅಪೋಳಿ ಯಾವಾಗ ಹೇಳ್ತರು, ಈ ಹೆಣ್ಣು ನೋಡಕ್ ಹೋಗಿರ್ತಾರ, ಬರೀ ರೂಪೇ ನೋಡ್ತಾರ. ಒಬ್ಬರು ಬಹಳ ಎಕ್ದಮ್ ಚಲೋ ರೂಪ, ಒಬ್ಬ ರೂಪ ಇದ್ರೆ ಅಂತೂ ಗುಣನು ನೋಡ್ಬೇಕು ಅಂತ ಇದೇನ್ ಹೇಳ್ತೀರಿ? ಹಿಂಗ ರೂಪ ಇದ್ರೆ ಸಾಕು ಒಬ್ಬ ಅಂತಾನ, ರೂಪ ಇದ್ರೆ ಸಾಕು ಅಂತಾನ. ಬರೀ ರೂಪ ತಗೊಂಡು ಏನ್ ಮಾಡ್ತೀವಿ, ಒಳಗ್ ಗುಣನು ಚೆನ್ನಾಗಿ ಬೇಕು. ಅದಕ್ಕೊಬ್ಬ ರೂಪ ಗುಣ ಎರಡು ನೋಡ್ತಾನ, ಒಬ್ಬರೇ ಮ್ಯಾಲ ರೂಪ ಅಟ್ಟಿದ್ರೆ ಸಾಕು. याते ये सिद्ध हुआ, द्रव्य के चाक्षुष प्रत्यक्ष में उद्भूत रूप हेतु है और द्रव्य के त्वच प्रत्यक्ष में उद्भूत रूप उद्भूत स्पर्श दोनों हेतु है. ज्या द्रव्य में अंदर 9 द्रव्य तोगಬೇಕಾ? उद्भूत रूप उद्भूत स्पर्श होवे ताकाई त्वच प्रत्यक्ष होवे. त्वच ಪ್ರತ್ಯಕ್ಷದಲ್ಲಿ ಉದ್ಭೂತ ದ್ರವ್ಯದಲ್ಲಿ ಉದ್ಭೂತ ಸ್ಪರ್ಶ ಉದ್ಭೂತ ರೂಪ ಸ್ಪರ್ಶ ಇರುವುದು, ಅದರದನ್ನೇ ತ್ವಚ ಪ್ರತ್ಯಕ್ಷ ಆಗುತ್ತದೆ. ज्या द्रव्य का त्वच प्रत्यक्ष होवे, ಯಾವ ದ್ರವ್ಯದು ನಿಮಗ ತ್ವಚ ಪ್ರತ್ಯಕ್ಷ ಆಗಿರುವುದು, ತಾ द्रव्य की प्रत्यक्ष योग्य जाति का भी त्वच प्रत्यक्ष होवे. ತ್ವಚ ಪ್ರತ್ಯಕ್ಷ ಯಾವ ದ್ರವ್ಯದು ನಿಮಗ ತ್ವಚ ಪ್ರತ್ಯಕ್ಷ ಆಗುತ್ತದೆ, ಅದೇ ದ್ರವ್ಯದು ಜಾತಿದಾದರೂ ಕೂಡ ಪ್ರತ್ಯಕ್ಷ ಆಗುತ್ತದೆ. ಈ ಘಟ, ಈ ತ್ವಚ ಪ್ರತ್ಯಕ್ಷ ಘಟ ಕೈ ಹಿಡಿದಾಗ ಘಟ ಕೈಯಾಗ ಸಿಕ್ಕಿಕೊಳ್ಳಿ, ಕೈ ಹಿಡಿದು ಕೊಳ್ಳಿನಿ, ಆ ಘಟದು ನಿಮ್ಗೆ ತ್ವಚ ಪ್ರತ್ಯಕ್ಷ ಆದ ಕೂಡಲೇ ಆ ಘಟದಲ್ಲಿರುವ ಘಟತ್ವನು ತ್ವಚದಿಂದ ಜ್ಞಾನ ಆತ ಅಂತ ಹೇಳ್ತಾರ. ನಿಮ್ಗೆ ಜಾತಿ ಕಾ ಭಿ ತ್ವಚ ಪ್ರತ್ಯಕ್ಷ ಹೋವೆ ಮತ್ ಅವರೇ ಹೇಳ್ತಾರೆ. ಜೈಸೆ ಘಟ ಕಾ ತ್ವಚ ಪ್ರತ್ಯಕ್ಷ ಹೋವೆ, ಘಟದ ತ್ವಚ ಪ್ರತ್ಯಕ್ಷ ಆಗುತ್ತದೆ. ತಾ ಘಟ ಮೇ ಪ್ರತ್ಯಕ್ಷ ಯೋಗ್ಯ ಜಾತಿ ಘಟತ್ವ ತಾಕಾ ಭಿ ತ್ವಚ ಪ್ರತ್ಯಕ್ಷ ಹೋವೆ.
जैसा घट का प्रत्यक्ष होवे, इस घटत्व का भी त्वाच प्रत्यक्ष होवे है। तैसे द्रव्य में जो स्पर्श संख्या परिमाण संयोग विभाग ಅಂದ್ರೆ ಅವು ಒಟ್ಟು ಗುಣಗಳು ಪೃಥಕತ್ವ ಪರತ್ವ ಅಪರತ್ವ ದ್ರವತ್ವ ಹಿಂಗ ಗುಣಗಳು ಹೇಳ್ಯಾರ ಅವರು. ಸಂಖ್ಯಾ ಪರಿಮಾಣ ಬುದ್ಧಾದಿ ಷಟಕಂ ಸಂಖ್ಯಾದಿ पंचकम भावना गुणा ಒಟ್ಟು ನೋಡಿ ಸ್ಪರ್ಶ ಸಂಖ್ಯಾ ಪರಿಮಾಣ ಸಂಯೋಗ ವಿಭಾಗ ಪೃಥಕತ್ವ ಪರತ್ವ ಅಪರತ್ವ ದ್ರವತ್ವ ಇವು ಮುಂದೆ ಬರ್ತದೇನ ಯಾವ್ಯಾವ ಗುಣಗಳು ತ್ವಾಚ ನೇತಿದಾಗ चैतन्य में तो हाँ तैसे द्रव्य में जो संख्या आकड़ा 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 स्पर्श आ द्रव्य परिमाण आतद संयोग आतद ಒಂದು ಅಂಕಿ ಅಂಕಿ ಹಾ ಪರಿಮಾಣ ಅದು ಅಳತಿ ಸಂಯೋಗನೂ ಆತದ ಹಾ ಪೃಥಕತ್ವ ಅಂದ್ರೆ ಭಿನ್ನ ಸಂಯೋಗ ಅಂದ್ರೆ ಎರಡು ಕೂಡ್ಕೊಳ್ಳೋದು ಪೃಥಕತ್ವ ಪರತ್ವ ದೂರ ಅಪರತ್ವ ದ್ರವತ್ವ ಇಷ್ಟ ಗುಣಗಳದು योग्य गुण का तिनका और स्पर्शादिकन में स्पर्शत्वादिक जाति का भी त्वाच प्रत्यक्ष होवे है का शास्त्री ಸ್ಪರ್ಶದಲ್ಲಿ ಸ್ಪರ್ಶತ್ವ ಜಾತಿದು ನಾನು ಕೂಡ ಜ್ಞಾನ ಆಗುತ್ತದೆ ಸ್ಪರ್ಶತ್ವಾದಿ ಜಾತಿ ಕಾ ಭಿ ತ್ವಾಚ ಪ್ರತ್ಯಕ್ಷ ಹೋವೆ. ಈಗ ಕೋಮಲ ದ್ರವ್ಯ ಮೇ ಕಠಿಣ ಸ್ಪರ್ಶ ಕಾ ಅಭಾವ ಹೈ ಅಭಾವದ ಹೇಳ್ತಾರೆ ಈಗ ಕೋಮಲ ದ್ರವ್ಯ ಮೇ ಕೋಮಲ ಹೂವ ಕೋಮಲ ಅದರಲ್ಲಿ ಕಠಿಣ ಸ್ಪರ್ಶ ಇದು ಕಠಿಣ ಅದರ ಕಠಿಣತ್ವ ಇಲ್ಲ ಅಂದ್ರೆ ಕಠಿಣ ಸ್ಪರ್ಶದು ಅಭಾವದ ಜ್ಞಾನ ಆಗ್ತದೆ. ಇದು ಕಠಿಣ ಅಲ್ಲ ಅಲ್ಲ ಅಂದ್ರೆ ಅಭಾವ ಇಲ್ಲ ಅಂದ್ರೆ ಇದು ಕೋಮಲ ಕಠಿಣ ಅಲ್ಲ. ಕೋಮಲ द्रव्य में कठिन स्पर्श का अभाव है शीतल जल में उष्ण स्पर्श का अभाव है ಇದರ ನೀವು ಗೊತ್ತಾಗ್ತದೆ. ताका भी त्वाच प्रत्यक्ष होवे है ताका भी त्वाच प्रत्यक्ष होवे है. ಈಗಿನ ಸಂಬಂಧ ಹೇಳ್ತಾರ ಮತ್ ನಾಳೆ ನೋಡ ಸ್ವಲ್ಪ ಇವತ್ತು ನಾಳೆ